ಇದು ಪಾರ್ಟ್ 1 ಅಪ್ಲೋಡ್ ಮಾಡಿದ್ದು, ಕಂಟಿನ್ಯೂಷನ್ ವೀಡಿಯೋ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿ ಅವನಿಗೆ ಅಭಿಷೇಕ ಎಲ್ಲ ಮಾಡಿ ಮುಗಿಸಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಕಂಟಿನ್ಯೂಷನ್. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಮತ್ತು ಅವನಿಗೆ ಪೂಜೆ ಮಾಡೋಕ್ಕೆ ಅಂತ ಕರ್ಕೊಂಡು ಬಂದಿದ್ದು ವೀಡಿಯೋ ಇಲ್ಲಿಂದ ಕಂಟಿನ್ಯೂ ಆಗ್ತಾಯಿದೆ. ಸೊ ಇನ್ನು ಅವನಿಗೆ ಫುಲ್ಲೆಲ್ಲ ಮತ್ತೆ ಮೈಯೆಲ್ಲ ತೊಳೆದು ಬಂದ ತಕ್ಷಣ ಮತ್ತೆ ಅಣ್ಣ ಫುಲ್ಲು ಎಲ್ಲ ವಿಭೂತಿ ಎಲ್ಲ ಇಡ್ತಾಯಿದ್ದ. ಅವನಿಗೆ ವಿಭೂತಿ ಏನೋ ಸರಿಯಾಗಿ ಇಡಿಸ್ಕೊಂಡ. ಸರಿ ಪಾರ್ಟ್ 1 ಇಲ್ಲಿರೋ ತಮ್ಲೈನ್ದು ಪೋಸ್ಟ್ ಆ್ಯಕ್ಚುಲಿ ಅದಕ್ಕೆ ಹಾಕಬೇಕಿತ್ತು, ಬಟ್ ತುಂಬ ಲಾಂಗ್ ಆಯಿತು ಅಂತ ಆ ಜಂಪಿಂಗ್ ವಿಡಿಯೋ ಇದರಲ್ಲಿದೆ ನೋಡಿ. ಫುಲ್ಲು ಗೊತ್ತಾಗುತ್ತೆ. ಅವ್ನು ಯಾವತ್ತೂ ಕೂಡ ಹಿಂಗೆ ಜಂಪ್ ಮಾಡಿದ್ರೆ ನಾವು ನಿಜ ನೋಡೇ ಇರಲಿಲ್ಲ. ನಮಗೆ ಒಂದು ಸೆಕೆಂಡ್ ಅಲ್ಲೇ ಶಾಕ್ ಆಗೋಯ್ತು. ಜಸ್ಟ್ ಜಂಪ್ ಮಾಡೋನು, ಬಟ್ ಒಂದು 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ನಿಂತಿದ್ದು ನೋಡಿಲ್ಲ. ಬಟ್ ಅದು ಕೆಳಗಡೆ ಫುಲ್ಲು ಕಲ್ಲುಗಳು, ನಮ್ಗಳಿಗೆ ನಡೆಯೋಕ್ಕಾಗ್ತಿಲ್ಲ. ಗೊತ್ತಿಲ್ಲ ಅದು ಹೆಂಗೆ ನಿಂತಿದ್ದ ಅಂತ ಮಾತ್ರ ಗೊತ್ತಿಲ್ಲ. ನೋಡಿ ಹೆಂಗೆ ಜಂಪ್ ಮಾಡ್ತಾನೆ. ನಾನು ನಮ್ಮಪ್ಪ ಮುಖ ನೋಡ್ಕೊಂಡು ಹಾಕ್ತಿದ್ದಿದ್ದೇನು ಬಸವನ ಕುದುರೆನ ಅಂತ. ಹಂಗೆ ಜಂಪ್ ಮಾಡಿ ನಿಂತಿದ್ದ. ನಮಗಂತೂ ಒಂಥರ ಫುಲ್ ಶಾಕ್ ಅನಿಸ್ಬಿಡ್ತು. ನಮಗೆ ಅಂತಲ್ಲ, ಅಲ್ಲಿ ಇದ್ದಿದ್ದು ನಾವು ಒಂದು 5 to 6 ಮೆಂಬರ್ಸ್. ಮತ್ತು ಅಲ್ಲಿ ನೋಡ್ತಿದ್ದ ಜನಗಳು ಕೂಡ ಒಂದು ಸೆಕೆಂಡ್ ಹಂಗೆ ಫುಲ್ಲು ನೋಡ್ಕೊಂಡು ನಿಂತ್ಬಿಟ್ಟಿದ್ರು ಅವನ್ನ. ಎಂಟರ ಬಂಟ ಇವನೇನೆ, ತೋಳಿಗೆ ತೋಳು ಕೊಡುತ್ತಾನೆ, ಇವನೆಂದರೆ ಶಿವನಿಗೂ ಇಷ್ಟಾನೇ. ಕಲ್ಲನು ಕರಗಿಸೋ ಭೂಪಾನೆ, ಶಾಂತಿಯ ಮಂತ್ರವ ಹೇಳ್ತಾನೆ, ಊರಿಗೆ ನೆರಳಾಗಿ ಇರುತ್ತಾನೆ. ತೊಡೆತಟ್ಟೋಗೆಲ್ಲ ಜಗಜಟ್ಟಿ ಮಲ್ಲ, ಸಾಮ್ರಾಟ ಇವನು, ಸಾಟಿ ಯಾರಿಲ್ಲ. ಶತಕೋಟಿಗೊಬ್ಬ ಹೆಮ್ಮೆಯ ರಸ, ಇವನು ನಗಲು ಮಣ್ಣಿಗೂ ಹರುಷ, ಊರಿಗೆ ಇವನು ಚಿನ್ನರ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ. ಹರಿ 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 ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ. ಮತ್ತು ಅವನಿಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಹೂವು ಎಲ್ಲ ಹಾಕಿ ನಾನು ಅಪ್ಪನೂ ಕೂಡ ಅವನಿಗೆ ಪೂಜೆ ಮಾಡ್ತಿದ್ವಿ. ಎಲ್ಲರೂ ಕೂಡ ಪೂಜೆ ಮಾಡಿದ್ರು. ಬರೋ ಊದ್ಗಡಿ ಫುಲ್ಲೆಲ್ಲ ಹಚ್ಬಿಟ್ರು. ಇರೋ ಬಾಕ್ಸ್ ಫುಲ್ಲು. ಅದು ಪೂಜೆ ಮಾಡ್ಬೇಕಾದ್ರೆ ಬೆಂಕಿ ಹತ್ಕೊಬಿಡ್ತು ಊದ್ಗಡ್ಡಿಗೆ ಫುಲ್ಲು. ಅದನ್ನು ಎಷ್ಟು ಆರ್ಸೋಕೆ ನೋಡಿದ್ರು ಆಗಲಿಲ್ಲ. ಹೆಂಗೆಂಗೋ ಮಾಡಿ ಕೊನೆಗೆ ಆರಿಸಿ ಮತ್ತು ಇನ್ನು ಮಿಕ್ತವರೆಲ್ಲ ಫುಲ್ಲು ಪೂಜೆ ಮಾಡಿ ಮುಗಿಸಿದ್ರು. ಇನ್ನು ಅಲ್ಲಿಂದ ಅವನ್ನ ಪೂಜೆ ಆದಮೇಲೆ ಕರ್ಕೊಂಡು ಹೊರಟ್ವಿ. ಅವನಿಗೆ ಅಲಂಕಾರ ಮಾಡಬೇಕಿತ್ತು ಅಂತ. ಅಲ್ಲಿಂದ ಬರಬೇಕಾದ್ರೇ ಅಣ್ಣ ಫುಲ್ಲು ಕೋಪದಲ್ಲಿ ಎಲ್ಲರಿಗೂ ಅಟ್ಟಾಡ್ಸ್ಕೊಂಡು ಬರ್ತಾಯಿದ್ದ. ಬಟ್ ಅಪ್ಪ ಇಟ್ಕೊಂಡು ಸ್ವಲ್ಪ ಹೆಂಗೆ ಮಾಡಿ ಕಂಟ್ರೋಲ್ ಮಾಡಿದ್ರು ಅವನ್ನ. ಇನ್ನು ಅಲ್ಲಿ ಬಂದ ತಕ್ಷಣ ಅವನಿಗೆ ಎಲ್ಲರೂ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಅದಾದಮೇಲೆ ಅಪ್ಪ ಅವನಿಗೆ ಅಲಂಕಾರ ಮಾಡೋಕ್ಕೆ ರೆಡಿ ಮಾಡ್ತು. ಇನ್ನು ಮೇಲೊತ್ತಿಗೆ ಮುಖವಾಡ ಗೆಜ್ಜೆ ಎಲ್ಲ ಅವನಿಗೆಲ್ಲ ಕಟ್ಟಿ ಹೂವು ನರ ಎಲ್ಲ ಹಾಕಿ ನಮ್ಮನೆ ಸುಂದರನ್ನ ರೆಡಿ ಮಾಡ್ತಾಯಿದ್ವಿ ನಾವು. ನಾನಂತೂ ಮುಂದೆ ಹೋಗಲ್ಲ, ಎದುರುಕೊತೀನಿ ಅವನನ್ನು ಮುಟ್ಟೋಕ್ಕೆ. ಸೊ ನಮ್ಮ ಅಣ್ಣಾರೆಲ್ಲ ಸೇರಿ ಅವನ್ನ ರೆಡಿ ಮಾಡ್ತಾಯಿದ್ರು. ನಾವು ಐಟಮ್ಸ್ಗಳನ್ನು ತಗೊಳ್ತಾಯಿದ್ವಿ. ಹರಿ ಹರಿ ಮುಗಿಲೆತ್ತರ ಹರಿ ಶಿವನ ಹತ್ತಿರ ಮೆರೆಯುವ ನಂದಿ ನಂದಿ. ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ. ನಡೆದರೆ ತೇರು ವೈಭವ ಜೋರು, ತಡೆಯೋರು ಯಾರು ಆರ್ಭಟ ನೋಡು, ಊರಿಗೆ ಇವನು ಚಿನ್ನರ ಕಳಶ, ಕೃಷ್ಣನ ಕರ್ಣನ. ಇನ್ನು ಅಲ್ಲಿ ಬಂದಿದ್ದು ಬಸವೇಶ್ವರ ಸ್ವಾಮಿಗೂ ಕೂಡ ಪೂಜೆ ಎಲ್ಲ ಮುಗಿಸಿ ಇವನಿಗೂ ಪ್ರಸಾದ ಮತ್ತು ಬಾಳೆಹಣ್ಣು ಕೊಟ್ಟರು. ನೆನ್ನೆಯಿಂದ ಬಾಳೆಹಣ್ಣು ತಿಂದು ಸಾಹೇಬ್ರಿಗೆ ಜಾಸ್ತಿ ಆಗಿಬಿಟ್ಟಿತ್ತು. ಅದನ್ನು ಅಪ್ಪ ದವಡೆಗೆ ಇಟ್ಟು ತಿನ್ನಿಸ್ತಾ ಇತ್ತು. ತಿನ್ಕೊಳಪ್ಪ ರಾಜ ಅಂತೇಳಿ
ಅವ್ನು ಮೊದಲೇ ಬಾಳೆಹಣ್ಣು ಸಖತ್ ಇಷ್ಟಪಟ್ಟು ತಿಂತಿದ್ದ, ಬಟ್ ನೆನ್ನೆಯಿಂದ ಹೆವಿ ಆಗಿದ್ದ ಕಾರಣ ಅವ್ನು ಜಾಸ್ತಿ ತಿನ್ನಕ್ಕೆ ಹೋಗಲಿಲ್ಲ. ಇನ್ನು ಅಪ್ಪ ಜೊತೆ ಫುಲ್ಲು ಡೀಪ್ ಡಿಸ್ಕಷನಲ್ಲಿ ಮುಳುಗೋಗ್ಬಿಟ್ಟಿದ್ರು ಸಾಹೇಬರು. ಅಪ್ಪ ಹೇಳ್ತಿದ್ದ ಶಿಸ್ತಾಗಿ ಕೇಳಿಸ್ಕೊಂಡು ನಿಂತಿದ್ದ. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನಿಗೂ ನೋಡಿ ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಎಂಟರೆ ಭಂಟ ಇವನೇನೆ, ತೋಳಿಗೆ ತೋಳು ಕೊಲುತ್ತಾನೆ, ಇವನೆಂದರೆ ಶಿವನಿಗೂ ಇಷ್ಟ. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸಡನ್ ಆಗಿ ಸಾಹೇಬರು ನಂದಿದ ಜೊತೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರು. ಏನಕ್ಕೆ ಅಂತ ಮಾತ್ರ ಕಲ್ಲನು ಕರಗಿಸೋ ಭೂಪಾನೆ, ಶಾಂತಿಯ ಮಂತ್ರವ ಹೇಳ್ತಾನೆ, ಊರಿಗೆ ನೆರಳಾಗಿ ಇರುತ್ತಾನೆ. ತೊಡೆ ತಟ್ಟೋಗೆಲ್ಲ ಜಗಜಟ್ಟಿ ಮಲ್ಲ, ಸಾಮ್ರಾಟ ಇವನು, ಸಾಟಿಯ. ಇನ್ನು ಅಲ್ಲಿ ಕರ್ಕೊಂಡಿದ್ದೇವ್ರಿಗೂ ಮತ್ತೆ ಈಡ್ಗ ಎಲ್ಲ ಹೊಡೆದು ಪೂಜೆ ಮಾಡ್ಸೋಕ್ಕೆ ಅಂತ ಹೋದ್ರು ಅಲ್ಲಿ ಕಲದಗಿರಿಲಿರೋ ವೀರಭದ್ರ ಸ್ವಾಮಿ ದೇವಸ್ಥಾನ ಹತ್ರ. ಬಟ್ ನಾವು ಅಲ್ಲಿಂದ ಹೊರಡೋವರೆಗೂ ಆ ದೇವಸ್ಥಾನ ತೆಗ್ದೇ ಇರಲಿಲ್ಲ ಪೂಜೆ ಮಾಡ್ಸೋಕ್ಕೆ ಅಂತೇಳಿ. ಬಟ್ ಅಲ್ಲಿ ಹೋಗಿ ಹಂಗೆ ಪೂಜೆ ಮಾಡಿಸ್ಕೊಂಡು ಬಂದರು. ಆ ದೇವರು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋವರೆಗೂ ನಮ್ಮ ಸಾಹೇಬರು ಒಂದು ಮೆಟ್ಲು ಕೂಡ ಮೇಲ್ಕೆ ಹೋಗೋಕ್ಕೆ ಹತ್ತುತ್ತಾನೆ ಇರಲಿಲ್ಲ. ಆ ದೇವ್ರು ಬಂದಾದ್ಮೇಲೆ ಅಲ್ಲಿಗೆ ಹೋಗಿ ದೇವ್ರ ಹತ್ರ ಮತ್ತೆ ಪೂಜೆ ಮಾಡಿಸ್ಕೊಂಡು ಆ ದೇವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ನಿಂತಿದ್ದು. ದೇವ್ರು ಬಂದಮೇಲೆ ಅದ್ರ ಜೊತೆಗೇನೆ ಬಂದ. ಚಿನ್ನಕು ನಾಚಿಕೆ ತರುತ್ತಾನೆ, ವಜ್ರದ ವರ್ಚಸ್ಸಿವನೇನೆ, ನಂಬಿಕೆಗಿನ್ನೊಂದು ಹೆಸರೇನೆ. ಇನ್ನು ಫೈನಲಿ ದೇವ್ರನ್ನ ಮತ್ತು ನಮ್ಮ ಗುಂಡನ ಇಬ್ಬರೂ ಮೇಲ್ಗಡೆ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿ ಮತ್ತೆ ಇದ್ರೆ ಅವರು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ದೇವ್ರ ಮೆರವಣಿಗೆ ಮುಗಿಸ್ಕೊಂಡು ಬಂತು. ಬಟ್ ನಾವು ಗುಂಡನ ಕರ್ಕೊಂಡೋಗಿ ಕಟ್ಟಾಕ್ಬಿಟ್ವಿ. ಅಲ್ಲಿ ಒಂದು 2-3 ಜನ ಬಂದು ಆಶೀರ್ವಾದ ತೊಗೊಳಕ್ಕೆ ಅಂತ ಬಂದರು ಗುಂಡನಿಗೆ. ಬಟ್ ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ವಿಡಿಯೋನ. ಇನ್ನು ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಇಲ್ಲಿಗೆ ನನ್ನ ಪಾರ್ಟ್ 1 ಪಾರ್ಟ್ 2 2 ಕಲದಗಿರಿಗೆ ಹೋಗಿ ಬಂದಿದ್ದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್.